ಈಗ ನಂಗೇನ್ ಮಾಡೋದು? ನಂಗೇನ್ ಬೇಕು? ಕುದುರೆ ಸವಾರಿ. ನೀವು ಸೂಪರ್ ಸ್ವೀಟ್ ಗೊತ್ತಾ? ನಿಮ್ ಜೊತೆ ಆಟ ಆಡೋದು ನಂಗೆ ತುಂಬಾ ಇಷ್ಟ. ಅಮ್ಮ ಅಮ್ಮ ನಮ್ಮಮ್ಮ. ಆದರೆ ಆ ಅಜ್ಜಿ ಬ್ಯಾಗ್ ತೊಗೊಂಡು ಒಬ್ಬ ಓಡೋಗ್ತಾ ಇದ್ನಲ್ಲ, ಅವನ್ನ ಹಿಡಿಯೋಣ ಅಂತ ಹೋಗಿ ಬ್ಯಾಗ್ನ ಕಿತ್ಕೊಳ್ಳೋದಕ್ಕೆ ಹೋದೆ. ಅಷ್ಟೊತ್ತಿಗೆ ಆ ಬ್ಯಾಗ್ ಜೊತೆಗೆ ಅವನ ಕೈನೂ ಬಂದು ಕಣ್ಣಿಗೆ ಬಿಡಿದ್ಬಿಡ್ತು. ಅವಾಗ ಒಂದು ಸ್ವಲ್ಪ ಏಟಾಯ್ತು ಅಷ್ಟೆ. ವಾವಪ್ಪ, ಸೂಪರ್ ಹೀರೋ ನೀವು. ಜೇಮ್ಸ್ ಬಾಂಡ್ ತರ ಫೈಟ್ ಮಾಡಿದ್ದೀರಾ. ಸೂಪರ್ ಅಪ್ಪ. ಓ ಕಂದ, ಸೂಪರು. ಲೋ ಶರತ, ಇಲ್ಲೇನಾದ್ರೂ ಹೂ ಇದೆಯೇನಪ್ಪ? ಇಲ್ಲ ಅಲ್ವಾ? ಹಲೋ, ಅಜ್ಜಿ ವಾಕಿಂಗ್ ಮಾಡಿದೆ, ಶಾಪಿಂಗ್ ಮಾಡೋದಕ್ಕೆ ಬ್ಯಾಗ್ ಹಾಕೊಂಡ ಬಂದಿದ್ಲು. ನಮಗೆ ಗೊತ್ತಿಲ್ವಾ ಈ ಕತೆಗಳು? ನೋಡು, ಲೋಕದ ನಿಯಮದ ಬಗ್ಗೆ ಒಂದು ಹೇಳ್ತೀನಿ ಕೇಳು. ಹೆಂಡತಿಯಿಂದ ಏಟ್ ತಿನ್ನೋ ಗಂಡದಿರೋ ಸಂಘಕ್ಕೆ ನಿನಗೂ ಸ್ವಾಗತ ಶರತ. ಹೇ ಮಾವ, ಏನು ಮಾತಾಡ್ತಾ ಇದ್ದೀರಾ ನೀವು? ಕಳ್ಳ, ಆ ಕಲೆ ಇದೆಯಲ್ಲ, ಕಲೆ ಯಾರೋ ನಿನಗೆ ಪ್ರೀತಿಯಿಂದ ಕೊಟ್ಟಿರೋ ಬಲವಾದ ಏಟು. ನನಗೂ ಅನುಭವ ಇದೆ ಬಿಡು, ನಾನು ಆಗಾಗ ತಿಂತಿರ್ತೀನಿ. ಇಡ್ಲಿ ಕಣೆ, ಇಡ್ಲಿ ಇಡ್ಲಿ. ಬಾಸು, ನೀವಿಷ್ಟು ಚೆನ್ನಾಗಿ ಸುಳ್ಕತೆ ಕಟ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ರೌಡಿಗಳನ್ನ ಹೊಡೆದ್ರಾ ಅಥವಾ ದೆವ್ವದ ಥರ ನನ್ನನ್ನು ಎಪ್ಸಕ್ಕೆ ಬಂದು ನನ್ನ ಕೈಲಿ ಒದೆ ತಿಂದ್ರಾ? ನಿನ್ನಿದ್ದಲ್ಲೂ ಆ ರೀತಿ ಗೊತ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇ ನಿನ್ನ ಕೈನ ಅಥವಾ ಕಬ್ಬಣನ. ಪ್ರೊಫೆಷ್ನಲ್ ಬಾಕ್ಸರ್ ಕೂಡ ಆ ಥರ ಪಂಚ್ ಹೊಡೆಯಲ್ಲ, ಹಂಗೆ ಹೊಡ್ತಿದ್ದೀವಿ. ಶರತ್ತು, ನೆಕ್ಸ್ಟ್ ಟೈಮ್ ರೌಡಿಗಳನ್ನ ಹೊಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೊಡಿಯಪ್ಪ. ಈ ಥರ ಎಲ್ಲ ಏಟ್ ಮಾಡ್ಕೋಬೇಡ, ಚೆನ್ನಾಗಿರಲ್ಲ. ಲೇದಮ್ಮ, ಈ ಥರ ಎಚ್ಚರಿಕೆ ನನಗೆ ಯಾವತ್ತೂ ಕೊಟ್ಟಿಲ್ವಲ್ಲ ನೀನು. ನೀನು ನಾನು ಕೊಡೋದು ದಿನ ಇಂಡೋರ್ ಗಿಫ್ಟ್ಗಳು, ಆದರೆ ಅವನ ಕಣ್ಣು ಕಪ್ಪಾಗಿದೆ. ಆದರೆ ನನ್ನ ಹಣೆ ಬರಹರೇ ಕಪ್ಪಾಗಿದೆ. ಯಾರಿಗೆ ಹೇಳೋಣ? ವಿಧಿ ವಿಲಾಸವು ವಿಧಿ ವಿಪರಿ. ತಾತ, ಏನೋ ಕಣ್ಣಲ್ಲಿ ನೀರು ಬರ್ತಿದೆ. ಅಯ್ಯೋ, ಮೆಣಸಿನಕಾಯಿ ತಿನ್ಬಿಟ್ಟು ಕಣಮ್ಮ, ಅದಕ್ಕೆ. ಅಯ್ಯೋ ಬಾಸು, ಚಟ್ನಿ ಹಾಕ್ಲಾ? ಅಣ್ಣ, ನಿಂಗೆ ಮೀಟಿಂಗ್ ಇದೆ ಅಲ್ವಾ? ಯಾಕೆ? ಆ ಮೀಟಿಂಗ್ಗೆ ಇದೇ ಶರ್ಟ್ ಹಾಕೋಬೇಕು. ಈ ಶರ್ಟಾ? ಯಾಕೆ? ಯಾಕಂದ್ರೆ ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇದು ನಿನ್ ಲಕ್ಕಿ ಶರ್ಟ್ ಅಲ್ವಾ? ಈ ಶರ್ಟು ನಂಗೆ ಲಕ್ಕಿನ? ಹೇ ಶಾನ್ವಿ, ಲಾಸ್ಟ್ ವೀಕ್ ನಾನು ಈ ಶರ್ಟ್ ಹಾಕಿದಾಗ ಮೀಟಿಂಗ್ ಕ್ಯಾನ್ಸಲ್ ಆಗಿತ್ತು. ಅದು ಹೇಗೆ ಲಕ್ಕಿ ಶರ್ಟ್ ಆಗಕ್ಕೆ ಸಾಧ್ಯ? ಅಣ್ಣ, ಅವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿದ್ದಕ್ಕೆ ನೀನು ಮನೇಲಿದ್ದೆ, ರೆಸ್ಟ್ ಮಾಡಿದೆ.
ಅಂದ್ರೆ ಲಕ್ಕಿ ಅಲ್ವಾ? ಸುಮ್ಮನೆ ವಾದ ಮಾಡಬೇಡ, ಹಾಕೋ ಸುಮ್ಮನೆ. ಆಯ್ತು ಕೊಡು. ಎಲ್ಲರೂ ಬೈಯೋರಾಗೋದು. ಅಣ್ಣ, ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೋ, ಒಂದ್ಸಲ ಶರ್ಟ್ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಬಿಚ್ಚಬೇಡ. ಏನು ಮಾತಾಡ್ತೀಯ ಶಾನ್ವಿ? ಶರ್ಟ್ ಹಾಕೊಂಡ್ಮೇಲೆ ಯಾರಾದ್ರೂ ಬಿಡ್ಸಾರಾ? ಕತೆ ನಿಂದು. ಅಂಬಿಕಾ ಅವ್ರು ಯಾಕಷ್ಟು ಗಾಬರಿ ಆಗಿದ್ರು? ಅವರು ತಮ್ಮ ನಿಯಂತ್ರಣ ಕಳ್ಕೊಂಡಿದ್ದಾರೆ ಅಂದರೆ ಏನರ್ಥ? ಅವರು ಆತ್ಮ ತನ್ನ ನಿಯಂತ್ರಣ ಕಳ್ಕೊಬೋದಾ? ಒಂದು ವೇಳೆ ಕಳ್ಕೊಂಡ್ರೆ ಏನಾಗುತ್ತೆ? ಇದುವರೆಗೂ ಪುಟ್ ಮೇಡಮ್ನಾಗಲಿ ನನಗಾಗಲಿ ಏನಾದರೂ ತೊಂದರೆ ಆದಾಗ ಅವರೇ ನಮ್ಮನ್ನು ಕಾಪಾಡ್ತಿದ್ರು. ಆದರೆ ಈಗ ನೋಡಿದ್ರೆ ಅಂಬಿಕಾ ಅವರೇ ನನಗೆ ಸಹಾಯ ಮಾಡು ಅಂತ ಕೇಳ್ತಿದಾರಲ್ಲ. ನನ್ನಿಂದ ಅವ್ರಿಗೆ ಹೇಗೆ ಸಹಾಯ ಮಾಡೋದಕ್ಕಾಗುತ್ತೆ? ನಾನು ಯಾವ ರೀತಿ ಅವ್ರಿಗೆ ಸಹಾಯ ಮಾಡಲಿ? ಅದಕ್ಕೆ ಅಣ್ಣಂದು ಶರ್ಟ್ ಬಟನ್ ಕಿತ್ತೋಗಿದೆ, ಹೊಲ್ಕೊಡಿ ಹೋಗಿ. ಶರ್ಟ್ ಗುಂಡಿ ಕಿತ್ತೋದ್ರೆ ಬೇರೆ ಶರ್ಟ್ ಹಾಕೊಳಕ್ಕೆ ಹೇಳು ಶಾನ್ವಿ. ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪ. ಅದು ಅಣ್ಣಂದು ಲಕ್ಕಿ ಶರ್ಟು, ಮೀಟಿಂಗ್ ಹಾಕೊಂಡು ಹೋಗ್ಬೇಕಂತೆ, ನೀವೇ ಹೊಲ್ಕೊಡ್ಬೇಕಂತೆ. ಹೇಳೋದು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಶಾನ್ವಿ, ಗುಂಡಿ ಕಿತ್ತೋಗಿದೆ. ಶಾನ್ವಿ ನೋಡಿದ್ರೆ ಇದೇ ಶರ್ಟ್ ಹಾಕು ಅಂತ ಹೇಳಿದ್ವಲ್ಲ. ಓಹೋ ತಮ್ದೇನಾ ಕಿತಾಪತಿ? ಅಯ್ಯೋ ಬಾಸು, ನಾನು ಯಾಕೆ ಹೀಗೆಲ್ಲ ಮಾಡಲಿ? ಶಾನ್ವಿ ನಿಮ್ಮ ಶರ್ಟ್ ಗುಂಡಿ ಕಿತ್ತೋಗಿದೆ ಅಂದ್ಲು, ಅದಕ್ಕೆ ಹೊಲಿಯೋಣ ಅಂತ ಬಂದೆ. ಶಾನ್ವಿನಾ?